ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅಖಿಲಾಂಕ. ಇವತ್ತು ನಿಮ್ಮನ್ನು ನಾನು ಗಜೇಂದ್ರಗಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇರೋ ಬೆಟ್ಟದ ಸಾಲೆ ಗಜೇಂದ್ರಗಡ. ಇದೀಗ ನಾವು ಗಜೇಂದ್ರಗಡದ ಕಾಲಕಾಲೇಶ್ವರ ದೇವಸ್ಥಾನದ ಹತ್ತಿರ ತಲುಪಿದ್ದೀವಿ. ಇಲ್ಲೊಂದು ಸಣ್ಣ ಮಂಟಪವನ್ನು ನೋಡ್ತಾ ಇದ್ದೀರಾ. ಕಾಲಕಾಲೇಶ್ವರ ದೇವಾಲಯದ ಮುಂದಿರುವ ಒಂದು ರಸ್ತೆಯ ಬಲಬದಿಗೆ ಸಿಗ್ತದೆ. ಇದೀಗ ನೀವು ನೋಡ್ತಾ ಇರೋ ಹಾಗೆ ಮುಂದ್ಗಡೆ ಅಲ್ಲಿ ಬೆಟ್ಟದ ಸಾಲು, ಆ ಬೆಟ್ಟದ ಸಾಲಿನ ಬುಡದಲ್ಲಿ ಕೆಲವೊಂದಷ್ಟು ಹಳೆಯ ಸ್ಮಾರಕಗಳು, ಹಾಗೆ ಮೇಲ್ಹತ್ತಿ ಕಾಲಕಾಲೇಶ್ವರ ದೇವಾಲಯಕ್ಕೆ ಹೋಗುವಂಥ ಹಾದಿ ನಮಗೆ ಕಾಣಿಸ್ತದೆ. ಈಗ ನಾವು ಅದೇ ಒಂದು ಮುಖ್ಯ ದ್ವಾರದ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಜನಗಳು ಅವರವರ ಜೀವನದಲ್ಲಿ ಮಗ್ನರಾಗಿದ್ದಾರೆ. ಹಾಗೆ ನಮ್ಮ ತರಹ ಒಂದಷ್ಟು ಜನ ಪ್ರವಾಸಿಗರು ಸಹ ಅಲ್ಲಲ್ಲಿ ಕಾಣಸಿಗ್ತಾರೆ. ನೀವು ನೋಡ್ತಾ ಇದ್ದೀರಾ, ಬೆಟ್ಟದ ಸಾಲು ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ. ಕೆಂಪು ಕಲ್ಲಿನ ಬೆಟ್ಟ ಅಂತಲೇ ಹೇಳ್ಬೋದು. ಎಡಬದಿಯಲ್ಲಿ ಒಂದು ಹಳೆಯ ಮಂಟಪ ಹಾಗೂ ಆ ಮುಂಬದಿಯಲ್ಲಿ ಕಲ್ಯಾಣಿ ರೀತಿಯಲ್ಲಿ ಸುತ್ತಲೂ ಇರುವಂತಹ ಮೆಟ್ಟಿಲುಗಳ ಥರ ಕೆತ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಳೆಯ ಒಂದು ಮಂಟಪದ ಗುರುತಿದೆ ಅಥವಾ ಮಂಟಪದ ಪಳುವಳಿಕೆ ಇದೆ ಅಂತಲೂ ಹೇಳ್ಬೋದು. ಅಲ್ಲಿ ಮುಂದೆ ರಥೋತ್ಸವದಲ್ಲಿ ಉಪಯೋಗಿಸುವಂತಹ ರಥದ ತೇರನ್ನು ನಿಲ್ಲಿಸಿದ್ದಾರೆ. ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ನಿಮಗೆ ಕಾಣಿಸುತ್ತೆ ಮೆಟ್ಲುಗಳಿದ್ದಾವೆ. ಇದು ಆಗಿನ ಕಾಲದ ಕಲ್ಯಾಣಿ ಇದ್ದಂತಹ ಸ್ಥಳ ಇದ್ದಿರಬಹುದು. ಯಾವುದೇ ರೀತಿಯ ನನಗೆ ಮಾಹಿತಿ ಇಲ್ಲ. ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಈ ಜಾಗದ ಬಗ್ಗೆ ಮಾಹಿತಿಯನ್ನು ನೋಡಿರ್ತೀರ. ಹಾಗೆ ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಎಡಗಡೆಗೆ ಒಂದು ಹಳೆಯ ಸ್ಮಾರಕ ಕಾಣಿಸ್ತಾ ಇದೆ. ಹಾಗೆ ಒಂದಷ್ಟು ಸಣ್ಣ ಪುಟ್ಟ ಅಳಿದು ಉಳಿದ ಪಳುವಳಿಕೆಗಳು ಸಹ ಅಲ್ಲಲ್ಲಿ ಕಂಡು ಬರುತ್ತೆ. ಆಗಲೇ ಹೇಳಿದಾಗೆ ಬಹಳಷ್ಟು ವಿಡಿಯೋ ಚಾನಲ್ಗಳಲ್ಲಿ ನೀವು ಇದನ್ನು ನೋಡಿರ್ತೀರ. ಆದರೆ ಇಲ್ಲಿ ನನಗೆ ಕಂಡಂತಹ ಅಥವಾ ನನ್ನ ದೃಷ್ಟಿಕೋನದಲ್ಲಿ ಕಾಣುವ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಇದು ರಥದ ಕಲ್ಲಿನ ಚಕ್ರ ಆಗಿದ್ದಿತ್ತು, ಈಗ ಉಪಯೋಗಿಸ್ತಾ ಇಲ್ಲ. ಹಾಗೆ ಹೆಬ್ಬಾಗಿಲಿನ ಪಕ್ಕದಲ್ಲಿ ಒಂದು ಸಣ್ಣ ದೇವಾಲಯದ ರೀತಿ ಕಟ್ಟಿಬಿಟ್ಟು ಅದರೊಳಗಡೆ ಕೆಲವೊಂದಷ್ಟು ವಿಗ್ರಹಗಳನ್ನು ಇಟ್ಟಿದ್ದಾರೆ. ದೇವಾಲಯ ಪೂರ್ಣಗೊಂಡಿಲ್ಲ ಅನ್ನೋದು ನೀವೇ ನೋಡ್ತಾ ಇದ್ದೀರಾ. ಇದೀಗ ನಾವು ಮುಖ್ಯ ದ್ವಾರದ ಬಳಿ ಇದ್ದೀವಿ. ಅಲ್ಲಲ್ಲಿ ನೀವು ಉಳಿದಿರುವಂತಹ ಕೆತ್ತನೆಗಳನ್ನು ಆ ಕಡೆ ಈ ಕಡೆ ಇಟ್ಟಿದ್ದಾರೆ. ಚಪ್ಪಲಿಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ಚಪ್ಪಲಿ ಇಲ್ಲಿ ಬಿಟ್ಟು ಹೋದರೆ ಅದಕ್ಕೆ ನೀವೇ ಜವಾಬ್ದಾರರು. ಯಾರು ತಗೊಂಡು ಹೋಗ್ಬೋದು ಅಥವಾ ಬಿಟ್ಟು ಹೋಗ್ಬೋದು. ಇದೀಗ ನಮಗೆ ಮುಂದ್ಗಡೆ ಕಾಣಿಸ್ತಾ ಇರೋದು ಮೆಟ್ಟಿಲುಗಳ ಒಂದು ಸಾಲು. ಕಾಲಕಾಲೇಶ್ವರ ದೇವಾಲಯದ ಕಡೆಗೆ ಸಾಗ್ತದೆ ಇದು. ಈ ಮೆಟ್ಟಿಲುಗಳನ್ನು ಹತ್ತಿ ನಾವು ಅಲ್ಲಿಗೆ ತಲುಪಬೇಕಾಗ್ತದೆ. ವಿಶೇಷವಾಗಿ ಈ ದೇವಾಲಯ ಉದ್ಭವ ಲಿಂಗಕ್ಕೆ ಪ್ರಸಿದ್ಧಿಯಾದಂತಹ ಸ್ಥಳ. ಹಾಗೆ ಇಲ್ಲಿ ಬಹಳಷ್ಟು ನೋಡುವಂತಹ ವಿಚಾರಗಳಿವೆ. ಅತರೆ ಗಂಗೆ ದೇವಾಲಯದ ನಿರ್ಗಮನದಲ್ಲಿರುವಂತಹ ಒಂದು ಸಣ್ಣ ಕೊಳ ಇದೆ. ಅಲ್ಲಿ ಮತ್ತೆ ನಿಮಗೆ ಏನು ಸಿಗುತ್ತೆ ನೋಡೋದಕ್ಕೆ ಅಂದರೆ, ಈ ಅತರೆ ಗಂಗೆ ಏನಿದೆ ಅದು ಒಂದು ದೇವಾಲಯದ ನಿರ್ಗಮನದಲ್ಲಿ ಸಿಗುವಂಥ ಒಂದು ಸಣ್ಣ ಕೊಳ ಅಂತ ನಾನು ಹೇಳಿದೆ. ಈ ಜಲಾಶಯದಲ್ಲಿ ಸ್ನಾನ ಮಾಡಿದ್ರೆ ಅದು ಪವಿತ್ರವಾದ ವಿಚಾರ ಅಂತ ಮತ್ತು ಧಾರ್ಮಿಕವಾದ ಪ್ರಾಮುಖ್ಯತೆ ಇದೆ ಅಂತ ಇಲ್ಲಿರೋ ಜನಗಳು ನಂಬ್ತಾರೆ. ಹಾಗೆ ಭಕ್ತಾದಿಗಳು ಇಲ್ಲಿ ಬಂದವರು ಉತ್ಸವದ ಋತುವಿನಲ್ಲಿ ಯಾತ್ರಿಕರು ಈ ಕಾಲಕಾಲೇಶ್ವರ ದೇವರ ದರ್ಶನ ಪಡೆಯುವ ಮೊದಲು ಈ ಬಾವಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ನಂತರ ದರ್ಶನ ಪಡೆಯೋದಕ್ಕೆ ಹೋಗ್ತಾರೆ ಅನ್ನೋದು ಇಲ್ಲಿನ ಒಂದು ಪ್ರತೀತಿಯಾಗಿದೆ. ಮತ್ತು ನೀವು ನೋಡ್ತಾ ಇರೋ ಹಾಗೆ ಮಂಗಗಳು, ಯಾವುದೇ ಬೆಟ್ಟದಲ್ಲಿರುವಂಥ ದೇವಾಲಯಕ್ಕೆ ಹೋದರೆ ನಮಗೆ ಜೊತೆಗೆ ಸಿಗುವಂಥ ಮಂಗಗಳು ಅಥವಾ ಹನುಮಪ್ಪನ ಒಂದು ಪ್ರತಿನಿಧಿಗಳು ಅಂತಲೂ ನಾವು ನೋಡ್ಬೋದು. ಅವಕ್ಕೆ ಒಂದೆರಡು ಬಾಳೆಹಣ್ಣು ಕೊಟ್ಟು ಹಾಗೆ ನಾವು ಮುಂದೆ ಮೆಟ್ಲು ಹತ್ತುತ್ತಾ ಸಾಗಿದ್ರೆ ಅಲ್ಲಿ ನೋಡಿ 2 ಕಲ್ಲಿನ ದೊಡ್ಡ ಒಂದು ದೀಪದ ಕಂಬಗಳನ್ನು ನಾವು ನೋಡ್ಬೋದು. ಹಾಗೆ ಹಿಂಬದಿಯಲ್ಲಿ ಈ ಬೆಟ್ಟದ ಒಂದು ವಿಹಂಗಮ ನೋಟ. ಕೆಳಗಡೆ ನೋಡಿದ್ರೆ ನಾವು ಹತ್ತಿ ಬಂದಂತಹ ಮೆಟ್ಟಿಲುಗಳನ್ನು ಕಾಣ್ಬೋದು. ಮುಂಚಿನ ಅಂದರೆ ಮೊದಲಿಗೆ ಬರುವಂಥ ಮೆಟ್ಟಿಲುಗಳು ತುಂಬ ಕಿರಿದಾಗಿದ್ದು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಆದರೆ ಮುಂದೆ ಮುಂದೆ ಹೋಗ್ತಾ ನಾವು ದೇವಸ್ಥಾನದ ಹತ್ತಿರ ಹೋಗ್ತಿದ್ದಂಗೆ ಮೆಟ್ಟಿಲುಗಳು ತುಂಬ ಕಡಿದಾಗಿದೆ ಹಾಗೂ ಎತ್ತರವಾಗಿದೆ. ಅದು ಹತ್ತೋದಕ್ಕೆ ಬಹಳ ಕಷ್ಟವೂ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದೀಗ ನಾವು ಇನ್ನೇನು ಆ ದೇವಸ್ಥಾನದ ಹತ್ತಿರ ಹೋಗ್ತಾ ಇದ್ದೀವಿ. ಅಲ್ಲಿರುವಂಥ ಕಲ್ಲಿನ ದೀಪದ ಸ್ತಂಭವನ್ನು ನೀವು ನೋಡ್ಬೋದು. ಇದೇ ಶೈಲಿಯ ಕೆತ್ತನೆಗಳು ನಮಗೆ ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಕಾಲ ಸಿಗುತ್ತೆ. ಈಗ ನೀವು ಕೋಲ್ಹಾಪುರದಲ್ಲಿರುವಂತಹ ಲಕ್ಷ್ಮೀ ದೇವಾಲಯ ಮತ್ತು ಇನ್ನಿತರೆ ದೇವಾಲಯಗಳಲ್ಲಿ ಇದೇ ರೀತಿಯ ಒಂದು ಕಲ್ಲಿನ ದೀಪಸ್ತಂಭಗಳನ್ನು ನೋಡ್ಬೋದು. ಕಾಲಕಾಲೇಶ್ವರ ದೇವಾಲಯ ಬಂದ್ಬಿಟ್ಟು
ಈ ಗಜೇಂದ್ರಗಢದಲ್ಲಿ ಇರೋದು ಬಹಳ ಒಂದು ವಿಶಿಷ್ಟವಾದ ದೇವಾಲಯ ಅಂತಲೇ ಹೇಳ್ಬೋದು. ಇಲ್ಲಿ ಪೂಜಿಸಲ್ಪಡುವಂತಹ ದೇವರು ಬಂದು ಶಿವ. ಕಾಲಕಾಲೇಶ್ವರ ದೇವಸ್ಥಾನದ ಒಂದು ದಕ್ಷಿಣದ ಕಾಶಿ ಅಥವಾ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ. ಯಾಕಂದರೆ ಇಲ್ಲಿರುವಂತಹ ಒಂದು ಸಾರ್ವತ್ರಿಕ ಶಕ್ತಿಗಳ ಸಾಕಾರ ರೂಪವಾಗಿ ನಿಂತಿರುವಂತಹ ಶಿವನ ಲಿಂಗ ಅಲ್ಲಿ ಆ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ನೋಡಿ, ಆಗಲೇ ಹೇಳಿದಾಗೆ ಮೇಲೆ ಹೋಗ್ತಾ ಹೋಗ್ತಾ ಮೆಟ್ಟಿಲುಗಳು ದೊಡ್ಡದಾಗ್ತಾ ಹೋಗುತ್ತೆ, ಹಾಗೆ ಕಡಿದು ಆಗಿ ಹೋಗುತ್ತೆ, ಮತ್ತು ಇದನ್ನು ಹತ್ತುವುದು ಅಷ್ಟು ಸುಲಭವಲ್ಲ. ಇದೊಂದು ಹಳೆಯ ಮುಖ್ಯ ದ್ವಾರ ನೀವು ನೋಡ್ತಾ ಇದ್ದೀರಾ. ಒಂದು ಕೋಟೆಯ ಆಕೃತಿಯಲ್ಲಿ ಈ ಮುಖ್ಯ ದ್ವಾರವನ್ನು ಕಟ್ಟಿದ್ದಾರೆ. ಆ ಕಡೆಗೆ ನೀವು ಒಂದಷ್ಟು ಗುಡಿಗಳನ್ನು ಕಾಣಬಹುದು. ಹಾಗೆ ಈ ಮುಖ್ಯ ದ್ವಾರದ ಆಸುಪಾಸಿನಲ್ಲಿ ಸಹ ಉಳಿದಂತಹ ಕೆಲವೊಂದಷ್ಟು ಕಲ್ಲಿನ ಕೆತ್ತನೆಗಳನ್ನು ಸಹ ನಾವು ಕಾಣ್ಬೋದು. ಹಾಗೆ ಒಳಗಡೆ ಪ್ರವೇಶ ಮಾಡಿದ್ರೆ ನಮಗೆ ಸಿಗುವಂತಹ ಕೆಲವೊಂದಷ್ಟು ಕಲ್ಲಿನ ಮೂರ್ತಿಗಳು, ಕಲ್ಲಿನ ಕಂಬಗಳು, ಬಸವನ ಕೆತ್ತಿದ ಒಂದು ಕಲ್ಲು ಇದೀಗ ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಚಿಕ್ಕ ಚಿಕ್ಕ ನಾಗರ ಕಲ್ಲುಗಳು ಮತ್ತು ವೀರಗಲ್ಲುಗಳು, ಬೇರೆ ಬೇರೆ ದೇವತೆಗಳ ಮೂರ್ತಿಗಳನ್ನು ನಾವು ನೋಡ್ಬೋದು. ಬಲಬದಿಯಲ್ಲಿ ಅಲ್ಲೊಂದು ದೊಡ್ಡ ಗಂಟೆಯನ್ನು ಇಟ್ಟಿದ್ದಾರೆ. ಮಾನಸ್ತಂಭದ ಕಟ್ಟೆ ಹಾಗೂ ಒಂದು ಮಾನಸ್ತಂಭ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗೆ ಮುಂದೆ ಸಾಗಿದ್ರೆ ನಮಗೆ ಅಲ್ಲಿ ಮೆಟ್ಟಿಲುಗಳು ಕಾಣಿಸ್ತಾ ಇದೆ. ಇದು ನೋಡಿ, ಇಲ್ಲಿ ಸಣ್ಣ ಸಣ್ಣ ಬಸವನ ಮೂರ್ತಿಗಳು ಹಾಗೂ ಹಿಂದೆ ಒಂದು ದೇವತೆಯ ಮೂರ್ತಿ ಸಹ ನಾವು ಕಾಣಬಹುದು. ಮೆಟ್ಟಿಲುಗಳ ಮುಂಭಾಗದಲ್ಲಿ ಬಂದು ನಾವು ನಿಂತು ನೋಡಿದ್ರೆ ಇಲ್ಲಿ ನಮಗೆ ಗಜೇಂದ್ರಗಢದ ಒಂದು ವಿಹಂಗಮ ನೋಟ ಅಥವಾ ಗಜೇಂದ್ರಗಢದ ಸುತ್ತಮುತ್ತಲಿನ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಬಹಳ ಉತ್ತಮವಾದ ಸ್ಥಳ ಅಂತ ನಮಗೆ ಅನ್ನಿಸದೇ ಇರುವುದಿಲ್ಲ. ಇದೀಗ ನೀವು ನೋಡ್ತಾ ಇರೋವಂಥದ್ದು ಕಾಲಕಾಲೇಶ್ವರ ದೇವಾಲಯದ ಮುಂಭಾಗದ ಒಂದು ದೃಶ್ಯ. ಮೇಲ್ಗಡೆ ಇರುವಂತಹ ಕಲ್ಲುಗಳು ಮತ್ತು ಈಗ ಮೆಟ್ಟಿಲುಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಮೆಟ್ಟಿಲುಗಳನ್ನು ಹತ್ಕೊಂಡು ಮೇಲಕ್ಕೆ ಹೋದಾಗ ನಮಗೆ ಕಾಲಕಾಲೇಶ್ವರ ದೇವಾಲಯದ ಒಳಗಿನ ಭಾಗಗಳನ್ನು ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ಮುಂಬದಿಯಲ್ಲಿರುವಂತಹ ವ್ಯಕ್ತಿಯಿಂದ ನಾವು ಚೀಟಿಯನ್ನು ಪಡೆದು ನಂತರ ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕಂಬಗಳು, ಮಂಟಪಗಳು ಎಲ್ಲವೂ ಹಳೆಯ ಕಾಲದ ಒಂದು ಕೆತ್ತನೆಗಳಾಗಿದ್ದಾವೆ. ಇದೀಗ ನಾವು ಇಲ್ಲಿ ನೋಡ್ತಾ ಇರುವಂತಹ ಒಂದು ಗರ್ಭಗುಡಿಯಲ್ಲಿ ಇರುವುದು ಕಾಲಭೈರವ ಅಥವಾ ಕ್ಷೇತ್ರಪಾಲ, ಈ ದೇವಾಲಯದ ರಕ್ಷಕ ಅಂತಲೂ ನಾವು ಹೇಳ್ಬೋದು. ಅಲ್ಲಿ ಗರ್ಭಗುಡಿ ಒಳಗಡೆ ಹೋಗಿ ಅಲ್ಲಿರುವಂತಹ ಕಾಲಕಾಲೇಶ್ವರನ ಒಂದು ಉದ್ಭವ ಲಿಂಗನ ಶೂಟಿಂಗ್ ಮಾಡೋದಕ್ಕೆ ಅಲ್ಲಿ ಅನುಮತಿ ಸಿಗಲಿಲ್ಲ. ಹಾಗಾಗಿ ಒಳಗಡೆ ನಾವು ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ನೀವು ಹಳೆಯ ಒಂದು ಕಲ್ಯಾಣಿಯನ್ನು ನೋಡ್ತಾ ಇದ್ದೀರಾ. ಅದೀಗ ಪಾಚಿ ಕಟ್ಟಿ ಕೊಳಚೆ ನೀರು ಥರ ಇಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಸುಧಾರಣೆ ಆಗಲಿ ಅಥವಾ ಮೇಂಟೆನೆನ್ಸ್ ಮಾಡಿದ್ದಾರೆ ಅನ್ನೋದು ಕಾಣಸಿಗಲ್ಲ. ಇಲ್ಲಿ ಎಷ್ಟೊಂದು ಕಲ್ಲುಗಳನ್ನು ನೋಡ್ತಾ ಇದ್ದೀರಾ. ಹರಕೆ ತೀರಿಸಿದ ಕಲ್ಲುಗಳು ಅಂತಲೂ ಹೇಳ್ತಾರೆ. ಇಲ್ಲಿ ಹರಕೆ ಕಟ್ಟಿಕೊಂಡು ಅದನ್ನು ತೀರ್ಸೋದಕ್ಕೋಸ್ಕರ ಜನ ಬಂದುಬಿಟ್ಟು ಅವರ ಮನೆ ಕಟ್ಟಿದ ನಂತರ ಇಲ್ಲಿ ಹರಕೆಗಳನ್ನು ತೀರಿಸ್ತಾರೆ ಅಂತ ಒಂದು ಪ್ರತೀತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಸ್ಥಳ ಇದಾಗಿದೆ. ಹಾಗೆ ನಾವು ಮುಂದಕ್ಕೆ ಸಾಗ್ತಾ ಹೋದರೆ ಇಲ್ಲಿ ಒಂದಷ್ಟು ಮೆಟ್ಟಿಲುಗಳಿದೆ. ಆಗಲೇ ನಾವು ಅಲ್ಲಿ ಬಂದಂತಹ ದಾರಿ ನಿಮಗೆ ಕಾಣಸಿಗ್ತದೆ. ಅಲ್ಲಿ ದೀಪದ ಸ್ತಂಭಗಳನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಬಲಬದಿಯಲ್ಲಿ ಕಂಡಂತಹ ಗರ್ಭಗುಡಿ ಮುಂಚೆ ಇದೇ ಗರ್ಭಗುಡಿ. ಇಲ್ಲೂ ಸಹ ಬಹಳಷ್ಟು ಹಳೆಯ ಕೆತ್ತನೆಗಳುಳ್ಳ ವಿಗ್ರಹಗಳನ್ನು ಮತ್ತು ಕಲ್ಲುಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಕಂಬ, ನೀವು ಹಳೆಯ ಕಂಬದ ಒಂದು ಆಕೃತಿಯನ್ನು ನೋಡ್ತಾ ಇದ್ದೀರಾ. ಹಾಗೆ ಮುಂದೆ ಸಾಗ್ತಾ ಹೋದರೆ ನಮಗೆ ಗಜೇಂದ್ರಗಢದ ಮುಖ್ಯ ಆಕರ್ಷಣೆ ಏನಪ್ಪ ಅಂದರೆ ಅದರ ಕೋಟೆ. ಈ ಕೋಟೆ ಬಂದ್ಬಿಟ್ಟು ಬಹಳ ಒಂದು ಇತಿಹಾಸವುಳ್ಳಂತಹ ಕೋಟೆಯಾಗಿದೆ. ಆ ಕೋಟೆಯ ಮಾಹಿತಿಯನ್ನು ನಿಮಗೆ ನಾನು ಮುಂದೆ ಬರುವ ಎಪಿಸೋಡ್ನಲ್ಲಿ ಕೊಡ್ತಾ ಹೋಗ್ತೀನಿ. ಇದೀಗ ನಾವು ಮತ್ತೆ ದೇವಾಲಯದ ಈ ದ್ವಾರದಿಂದ ಒಳಗಡೆ ಹೋಗಕ್ಕೆ ಹೊರಟಿದ್ದೀವಿ. ನೋಡಿ, ಅಲ್ಲಿ ಹಳೆಯ ಕೆತ್ತನೆಗಳುಳ್ಳ ಕಲ್ಲುಗಳನ್ನು ಆ ಬದಿ ಮತ್ತು ಈ ಬದಿಯಲ್ಲಿ ಇಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಹೀಗೆ ಆ ದೇವಾಲಯದಲ್ಲಿ ಒಳಗಡೆ ಹೋಗಿ ಕಾಲಕಾಲೇಶ್ವರನ ದರ್ಶನ ಮಾಡಿ ಹೊರಗೆ ಬಂದ ನಂತರ ನಮ್ಮ ಪಯಣ ಹೊರಟಿದ್ದು ಗಜೇಂದ್ರಗಢದ ಕೋಟೆಯ ಹತ್ತಿರ. ಅಲ್ಲಿಗೆ ಹೋಗಿ ಅಲ್ಲಿನ ಒಂದು ಸುಂದರವಾದ
ವಿಹಂಗಮ ನೋಟವನ್ನು ಮತ್ತು ಅಲ್ಲಿನ ಒಂದು ಇತಿಹಾಸದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.